ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರದ ಎಲ್ಲ ದೇವರುಗಳ ಪಾದರವಿಂದಗಳಲ್ಲಿ, ಗುರುವರೆಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ವ್ಯಾಸಪೀಠದ ಮೇಲೆ ಆಸೀನರಾಗಿರುವಂಥ ಪರಂಪೂಜ್ಯನಿ ದಿವ್ಯತ್ರಿಯರಿಗೆ, ಎಲ್ಲ ವಿದ್ವದ್ಗಣ್ಯರಿಗೆ, ನಡೆದಿರುವ ಎಲ್ಲ ನನ್ನ ನೆಚ್ಚಿನ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡ್ತಾ ಇರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನಾನು ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ನೃತ್ಯ ರೂಪಕದ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಸನಾತನಿ ಅಂತ ಅದರ ಹೆಸರು. ನನಗೆ ಕೊಟ್ಟಂಥ ವಿಷಯವೂ ಕೂಡ ಸನಾತನಿ ಅಂತ. ಸನಾತನಿ ಎಂಬ ಒಂದು ವಿಷಯದ ಮೇಲೆ ಒಂದು ನೃತ್ಯ ರೂಪಕದ ಪ್ರದರ್ಶನ ಇದೆ. ಅದರಲ್ಲೂ ವಿಶೇಷತಃ ಶ್ರೀ ಶಂಕರಾಚಾರ್ಯ ಇಡೀ ಜೀವನದ ಆದರ್ಶವನ್ನು ಬೆರಗಿಸುವಂಥ, ಜಗತ್ತಿಗೆ ದೃಷ್ಟಾರ ರೂಪದಲ್ಲಿ ತೋರಿಸುವಂಥ ಒಂದು ನೃತ್ಯ ರೂಪಕ. ಸನಾತನಿ ಎಂಬ ಪದ ಬಂದಾಗ ನಾವು ಯೋಚಿಸಬೇಕು, ಯಾಕೆ ಸನಾತನಿ? ಸನಾತನಿ ಅನ್ನೋದಕ್ಕೆ ನನಗೆ ಯಾಕೆ ಹೆಮ್ಮೆ ಇರಬೇಕು? ನನ್ನನ್ನು ಸನಾತನಿ ಅಂತ ಕರ್ಕೊಳ್ಳುವಂಥ ಕಾರಣ ಏನು? ಜಗತ್ತಿನಲ್ಲಿ ಅನೇಕ ಮತಪಂಥಗಳಿದ್ದಾವೆ. ಜಗತ್ತಿನಲ್ಲಿ ನೂರಾರು ಜನಾಂಗಗಳು ಹುಟ್ಟು ನಶಿಸಿ ಹೋಗಿದ್ದಾವೆ. ತನ್ನದೇ ಆದಂಥ ಛಾಪನ್ನು ಮೂಡಿಸಿದಂಥ ನೂರಾರು ಜನಾಂಗಗಳು ಎಲ್ಲೋದು ಅವೆಲ್ಲ? ವಿದ್ಯಾರ್ಥಿ ಮಿತ್ರರಿದ್ದೀರಾ? ನಮ್ಮ ಪಠ್ಯಪುಸ್ತಕದಲ್ಲಿ ಇವತ್ತಿಗೂ ಜನಾಂಗಗಳ ಹೆಸರನ್ನು ಓದ್ತೀವಿ. ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ ಎಲ್ಲೋಯ್ತು? ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ ಎಲ್ಲೋಯ್ತು? ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ ಎಲ್ಲೋಯ್ತು? ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕರ ಜನಾಂಗ ಎಲ್ಲೋಯ್ತು? ತಮ್ಮ ಮೇಲಾದಂಥ 10, 20, 40, 50 ವರ್ಷಗಳ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಅಂತ ಅರಸ್ಕೊಂಡಂಥ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾವೆ, ಇತಿಹಾಸದ ಪುಟಗಳಿಂದ ಅಳಿಸಿ ಹೋಗಿದ್ದಾವೆ. ಆದರೆ ನಮ್ಮ ಸನಾತನ ಪರಂಪರೆ ಮೇಲೆ 10, 20, 40, 50 ವರ್ಷ ಅಲ್ಲ, 1372ಕ್ಕೂ ಹೆಚ್ಚು ವರ್ಷ ನಿರಂತರ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದವರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ ಸ್ವಾಮಿ. 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನಲ್ಲಿ 100 ಕೋಟಿಗೂ ಹೆಚ್ಚು ಜನ ಸನಾತನಿಗಳು ಮನೆಗಳ ಸನಾತನ ಧರ್ಮದ ಆಚರಣೆ ಮಾಡ್ತೀವಲ್ಲ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ತೊಟ್ಟಂಥ ಪ್ರೇರಣೆಯ ಕಾರಣದಿಂದ, ಅವರು ಪಟ್ಟಂಥ ಶ್ರಮಗಳ ಕಾರಣದಿಂದ. ಈ ಸನಾತನಿ ಅಂತ ಹೇಳ್ಕೊಳ್ಳಿಕ್ಕೆ ಯಾಕೆ ಹೆಮ್ಮೆ ಅಂದರೆ ಈ ಕಾರಣಕ್ಕೋಸ್ಕರ. ನಾವು ಉಳಿದಿದ್ದೀವಿ, ನಾವು ಬದುಕಿದ್ದೀವಿ, ಜಗತ್ತನ್ನು ಇವತ್ತಿಗೂ ಬೆಳಗ್ತಿದ್ದೀವಿ. ಅಂದು ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆಯ ಪ್ರಥಮ ವೀಣ ಜಂಕಾರ ಓಂಕಾರವಾಗಿ ಹೊರಬಂದು ನಮ್ಮ ನರನಾಡಿಗಳಲ್ಲಿ ತಲುಪು, ನಮ್ಮ ನರನಾಡಿಗಳ ತಂತಿಯನ್ನು ಮೀಟಿ ರಕ್ತದ ಕಣಕಣದಲ್ಲೂ ಸಂಸ್ಕೃತಿಯ ಹೆಸರಲ್ಲಿ ಬೆಸೆದು ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ವೇದಗಳಾಗಿ ಮಾರುಗೊಂಡು ತಲೆಮಾರಿಂದ ತಲೆಮಾರಿಗೆ, ಜನಾಂಗದಿಂದ ಜನಾಂಗಕ್ಕೆ, ಪೀಳಿಗೆಯಿಂದ ಪೀಳಿಗೆಗೆ ಸಂಸ್ಕಾರದ ಹೆಸರಿನಲ್ಲಿ ಹರಿದು ಬರುತ್ತಾ ಆ ಋಷಿಮುನಿಗಳ ಸಾಧು ಸಂತರ ಮಡಿಲಿನಲ್ಲಿ ರಕ್ಷಣೆಗೊಂಡು ಕ್ಷತ್ರಿಯತರ ಕ್ಷಾತ್ರ ತೇಜಸ್ಸಿನ ಖಡ್ಗಗಳಿಂದ ಎಲ್ಲೆಡೆಯಲ್ಲೂ ರಕ್ಷಿಸಲ್ಪಟ್ಟು ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಅಗ್ನಿಯಷ್ಟು ಪವಿತ್ರವಾಗಿ, ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ, ಹಿಂದೂ ಮಹಾಸಾಗರದಂತೆ ಭೋರ್ಗರಿತ ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರರ ಜನಾಂಗಗಳನ್ನೂ ತನ್ನೊಳಗೆ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿಸಿ ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಜಗತ್ತಿನ ಏಕೈಕ ಪ್ರಾಚೀನ ಪರಂಪರೆ ಅಂತ ಯಾವುದಾದ್ರೂ ಜೀವಂತವಾಗಿದ್ರೆ ಅದು ನಮ್ಮ ಸನಾತನ ಪರಂಪರೆ ಮಾತ್ರ. ಆದ್ರಿಂದ ಸನಾತನಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಇರಬೇಕು. ನಾವು ಜಗತ್ತನ್ನು ಬೆಳಗುವ ಕೆಲಸ ಮಾಡಿದ್ವಿ. ಯಾಕೆ ಸನಾತನಿಯನ್ನು ಹೆಮ್ಮೆ ಅಂದರೆ ಈ ಕಾರಣಕ್ಕೋಸ್ಕರ. ಇಡೀ ಜಗತ್ತಿನಲ್ಲಿದ್ದಂಥ ಅನೇಕ ಜನಾಂಗಗಳು ಸೋ ಕಾಲ್ಡ್ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನು ಹೊತ್ತು ಜಗತ್ತಿನಲ್ಲಿ ಇರುವಂಥವರೆಲ್ಲ, ದ ವರ್ಲ್ಡ್ ಇಸ್ ಫಿಲ್ಡ್ ವಿತ್ ಹೀಥನ್ಸ್ ಪ್ರಾಕ್ಟಿಸಿಂಗ್ ದ ಸ್ಯಾಟನಿಕ್ ರಿಚುವಲ್ಸ್, ವಿ ಶಲ್ ಎಜುಕೇಟ್ ದೆಮ್ ಎಂಬ ಸೋ ಕಾಲ್ಡ್ ವೈಟ್ ಮ್ಯಾನ್ ಬರ್ಡನ್ ಅನ್ನು, ಬಿಳಿ ಸುಪ್ರಿಮೆಸಿ, ವೈಟ್ ಸುಪ್ರಿಮೆಸಿ ಅರ್ಥಾತ್ ಬಿಳಿ ಸಾರ್ವಭೌಮತ್ವದ ಭ್ರಮೆಯನ್ನು ತಲೆ ಮೇಲೆ ಹೊತ್ತುಕೊಂಡು ಇಡೀ ಜಗತ್ತನ್ನು
ಕೊಲನೈಸ್ ಮಾಡಲಿಕ್ಕೆ ಹೊರಟಂಥ ಜನಾಂಗಗಳು ಜಗತ್ತಿನಲ್ಲಿ ಬೆಳಗ್ತಿದ್ದಂಥ ಸಂದರ್ಭದಲ್ಲಿ ಶತಶತಮಾನಗಳ ಹಿಂದೆ ನಮ್ಮ ಪೂರ್ವಿಕರು ನಿಂತು ಹೇಳಿದ್ರು, ನಾವೊಬ್ಬರೇ ಶ್ರೇಷ್ಠರು, ನಾವೇ ಸಾರ್ವಭೌಮರು ಅನ್ನೋ ಭ್ರಮೆ ನಮ್ಮಲ್ಲಿಲ್ಲಪ್ಪ. ಆನೋ ಭದ್ರ ಕೃತೋ ಎಂತು ವಿಶ್ವಥ ಎಂಬ ವೇದಗಳು ಸಾರದು. 4 ದಿಕ್ಕುಗಳಲ್ಲಿರುವಂಥ ಶ್ರೇಷ್ಠ ಜ್ಞಾನ ಪರಂಪರೆ ನನ್ನಲ್ಲಿ ಹರಿದು ಬರಲಿ, ನನ್ನಲ್ಲಿರುವಂಥ ಜ್ಞಾನ ಪರಂಪರೆ ಜಗತ್ತಿಗೆ ತಲುಪಲಿ. ಅದಕ್ಕೆ ನಮ್ಮ ಭಾರತದ ಪೂರ್ವಿಕರು ಜಗತ್ತಿನಾದ್ಯಂತ ಓಡಾಡ್ತಿರಬೇಕಾದ್ರೆ ನಮ್ಮ ಪೂರ್ವಿಕರ ಕೈಯಲ್ಲಿ ರೋಮನರು ಗ್ರೀಕರಂತೆ ಕೈಯಲ್ಲಿ ಖಡ್ಗಗಳಿರಲಿಲ್ಲ. ಜಗತ್ತಿನ ಜನರ ಕತ್ತನ್ನು ಕತ್ತರಿಸಿ ನೆತ್ತರ ಮೇಲೆ ನೆಂದಂಥ ಮಣ್ಣಿನ ಮೇಲೆ ಸಾಮ್ರಾಜ್ಯಗಳನ್ನು ಕಟ್ಟಿದವರಲ್ಲ ಅವರು. ನಮ್ಮ ಪೂರ್ವಿಕರು ಜಗತ್ತಿಗೆ ಹೊರಟಾಗ ಜಗತ್ತಿನ ಮುಂದೆ ನಮ್ಮ ಪೂರ್ವಿಕರ ಬಾಯಲ್ಲಿ ಶಾಂತಿ ಮಂತ್ರ ಇತ್ತು, ಕೈಯಲ್ಲಿ ಅಭಯದ ಹಸ್ತ ಇತ್ತು. ಏತದ್ದೇಶ ಪ್ರಸೂಸಸ್ಯ ಸಕಾಶದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರ ಶಿಕ್ಷೆರ ಪೃಥಿವ್ಯಾ ಸರ್ವಮಾನವ. ಪೃಥ್ವಿಯ ಸರ್ವ ದೇಶದ ಜನಗಳೇ, ನಿಮ್ಮ ಅಗ್ರಜರಾದಂಥ ಹಿರಿಯರಾದಂಥ ಭಾರತೀಯರು ನಾವು ಭಾರತದಲ್ಲಿದ್ದೀವಪ್ಪ, ನಮ್ಮ ಬಳಿ ಬನ್ನಿ, ನಿಮಗೆ ಬೇಕಾದಂಥ ಜ್ಞಾನವನ್ನು ಪ್ರೀತಿಯಿಂದ ಧಾರೆ ಎಳೆದುಕೊಡ್ತೀವಿ. ಕರೆಯನ್ನು ಕೊಟ್ರಿ. ನಾವು ನಳಂದ, ತಕ್ಷಶಿಲಾ, ವಿಕ್ರಮಶಿಲಾ, ನಾಗಾರ್ಜುನ ಅಂತ 100 ವಿಶ್ವವಿದ್ಯಾಲಯಗಳನ್ನು ನಿರ್ಮಾಣ ಮಾಡಿದ್ವಿ. ಆ ವಿಶ್ವವಿದ್ಯಾಲಯಗಳಲ್ಲಿ ನಾವು ಪ್ರತಿಯೊಂದು ಜ್ಞಾನವನ್ನು ಹೇಳಿಕೊಟ್ವಿ. ಚಾಣಕ್ಯನ ಕೂಟನೀತಿಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ನಾವು. ಜಗತ್ತಿನ ಪ್ರಥಮ ಆದಿ ಸಾಹಿತ್ಯವನ್ನು, ವೇದಗಳನ್ನು ರಚನೆ ಮಾಡಿದವರು ನಾವು. ಜಗತ್ತಿನ ಪ್ರಥಮ ಕಾವ್ಯವನ್ನು ಬರೆದವರು ನಾವು. ರಾಮಾಯಣ ಇಡೀ ಜಗತ್ತಿನಲ್ಲೇ 1 ಲಕ್ಷಕ್ಕೂ ಹೆಚ್ಚು ಶ್ಲೋಕಗಳಿರುವಂಥ ಬೃಹತ್ ಗ್ರಂಥವನ್ನು ಪ್ರಥಮ ಬಾರಿಗೆ ರಚನೆ ಮಾಡಿದವರು ನಾವು. ಮಹಾಭಾರತ ಜಗತ್ತಿಗೆ ಪ್ರಥಮ ಬಾರಿಗೆ ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರದ ಪುಸ್ತಕವನ್ನು ಬರೆದು ಕೊಟ್ಟವರು ನಾವು. ಕಪಿಲ ಸೂತ್ರ ಇಡೀ ಜಗತ್ತಿಗೆ ಅರ್ಥಮೆಟಿಕ್ಸ್ ಅನ್ನು ಪರಿಚಯ ಮಾಡಿಕೊಟ್ಟವರು ನಾವು. ಬುಧಾಯನ ಶಾಸ್ತ್ರ ಜಗತ್ತಿನಲ್ಲಿ ಪ್ಲಾನೆಟರಿ ಸಿಸ್ಟಮ್ ಮೂವ್ಮೆಂಟ್ ಅನ್ನು ಹೇಳಿಕೊಟ್ಟಿದ್ದವರು ನಾವು. 2ನೇ ಭಾಸ್ಕರಾಚಾರ್ಯರು ಬರೆದಂಥ ಸಿದ್ಧಾಂತ ಶಿರೋಮಣಿಯ ಪುಸ್ತಕದಿಂದ ಇಡೀ ಜಗತ್ತಿಗೆ ಋಗ್, ಯಜುರ್, ಸಾಮ, ಅಥರ್ವ ಅಂತ ಚತುರ್ವೇದಗಳನ್ನು ನೀಡಿದವರು ನಾವು. ಚತುರ್ವಿಧ ಪುರುಷಾರ್ಥಗಳನ್ನು ನೀಡಿದವರು ನಾವು. ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತುಗಳಂಥ ವೇದ ಭಾಗಗಳನ್ನು ಬರೆದು ಕೊಟ್ಟವರು ನಾವು. ವ್ಯಾಕರಣ, ಛಂದಸ್ಸುಗಳನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ನಾವು. ಈಶೋಪನಿಷತ್ತು, ಕೇನೋಪನಿಷತ್ತು, ಕಠೋಪನಿಷತ್ತು, ಷಟ್ಪ್ರಶ್ನೋಪನಿಷತ್ ಅಂತಹ 108ಕ್ಕೂ ಹೆಚ್ಚು ಉಪನಿಷತ್ತುಗಳನ್ನು ಜಗತ್ತಿಗೆ ಕೊಟ್ಟವರು ನಾವು. ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಖಗೋಳ, ವಿಜ್ಞಾನ, ಭೌತಶಾಸ್ತ್ರ, ಸಂಖ್ಯಸೂತ್ರ, ಮೈಮಾಸ ಸೂತ್ರ, ನಾಟ್ಯಶಾಸ್ತ್ರ, ಯೋಗಶಾಸ್ತ್ರ, ಯೋಗ ವಿಶಿಷ್ಟ, ಅಭಿನವ ಭಾರತ, ಪಂಚತಂತ್ರ, ದಿವ್ಯ ಪ್ರಬಂಧ, ತಿರುಮುರೈ, ಪಂಚದಶಿ, ವೇದಾಂತ ಸಾರ, 25 ಶಾಸ್ತ್ರ, 25 ಸೂತ್ರ, ಶಿವಸೂತ್ರ, ಶಿವಸಂಹಿತ, ರಾಮಾಯಣ, ಮಹಾಭಾರತ, ಹರಿವಂಶ ಪುರಾಣ, ಪದ್ಮ ಪುರಾಣ, ಭಾಗವತ ಪುರಾಣ, ಗರುಡ ಪುರಾಣ ಅಂತ 108 ಪುರಾಣಗಳನ್ನು, ಶಾಸ್ತ್ರಾನು ಗ್ರಂಥಗಳನ್ನು ಜಗತ್ತಿಗೆ ನೀಡಿ ಇಡೀ ಜಗತ್ತೇ ಅಜ್ಞಾನದ ಅಂಧಕಾರದಲ್ಲಿ ಮುಳುಗೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಜಗತ್ತಿನ ಮುಂದೆ ಜ್ಞಾನ ಭಾಸ್ಕರನಂತೆ ಹೊಳೆದು ತನ್ನ ಜ್ಞಾನದ ಉಷಕಿರಣಗಳನ್ನು ಜಗತ್ತಿನ ಪ್ರಜ್ವಲಿಸಿ ನಿಂತಂತೆ ಏಕೈಕ ಪರಂಪರೆ ಅದು ನಮ್ಮ ಸನಾತನ ಪರಂಪರೆ ಮಾತ್ರ. ಈ ಪರಂಪರೆ ಉತ್ತರಾಧಿಕಾರಿಯಾಗಿ ನಾನು ನಿಂತಿದ್ದೀನಲ್ಲ, ಅದಕ್ಕೆ ಸನಾತನಿ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ. ಇದಕ್ಕೆ ಸನಾತನಿ ಸ್ವಾಮಿ ನಾವು. ಆದರೆ ನಮ್ಮ ಜವಾಬ್ದಾರಿ ಏನು? ಏನಕ್ಕಿಂತ ಕಾರ್ಯಕ್ರಮಗಳು? ಜ್ಞಾನ ಕೊಟ್ವಿ ಅನ್ನೋ ಹೆಮ್ಮೆಗಲ್ಲ, ಉಳಿಸ್ಕೊಳ್ಬೇಕಾಗಿದ್ದೀವಿ ಅನ್ನೋ ಜವಾಬ್ದಾರಿಯನ್ನು ನೆನಪಿಸ್ಲಿಕ್ಕೆ. ಜ್ಞಾನ ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ಸಾಕು, ಉಳಿಸ್ಕೊಳ್ಳಿಕ್ಕೆ ಜನಾಂಗ ಬೇಕು. ಜ್ಞಾನ ಕೊಟ್ಟರು, ಇಡೀ ಜಗತ್ತಿಗೆ ಅದ್ವೈತದ ದರ್ಶನವನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಒಬ್ಬ ಶಂಕರಾಚಾರ್ಯರು ಸಾಕಾದರು. ಇಡೀ ದೇಶವನ್ನು 4 ದಿಕ್ಕುಗಳಿಂದ ಏಕಸಾಮ್ಯವಾಗಿ ಬೀವು ತಂದರು. ಇಡೀ ಜಗತ್ತಿಗೆ ಭಕ್ತಿಯನ್ನು ಕಲಿಸ್ಕೊಳ್ಳಿಕ್ಕೆ ಒಬ್ಬ ಮಧ್ವಾಚಾರ್ಯರು ಸಾಕಾದರು. ಇಡೀ ಜಗತ್ತಿಗೆ ನಾರಾಯಣನ ಭಕ್ತಿ ಸಿದ್ಧಾಂತವನ್ನು ಹೇಳ್ಕೊಳ್ಳಿಕ್ಕೆ ಒಬ್ಬ ರಾಮಾನುಜರು ಸಾಕಾದರು. ಇಡೀ ದೇಶದಲ್ಲಿ, ನಾಡಿನಲ್ಲಿ ಭಕ್ತಿ ಚಳುವಳಿಯನ್ನೇ ಪ್ರಾರಂಭಿಸಲಿಕ್ಕೆ ಒಬ್ಬ ಬಸವಣ್ಣನವರು ಸಾಕಾದರು, ಒಬ್ಬ ಅಲ್ಲಮ್ಮ ಪ್ರಭುದೇವರು ಸಾಕಾದರು, ಒಬ್ಬ ಅಕ್ಕ ಮಹಾದೇವಿ ಸಾಕಾದರು. ಅವರು ಜ್ಞಾನ ಕೊಟ್ಟಿದ್ದಾರೆ, ಉಳಿಸ್ಕೊಳ್ಳಿಕ್ಕೆ ಇವತ್ತು ಒಬ್ಬ ವ್ಯಕ್ತಿ ಸಾಲೋದಿಲ್ಲ, ಇಡೀ ಜನಾಂಗದ ಅವಶ್ಯಕತೆ ಇದೆ. ಆದ್ದರಿಂದ ಇಂಥ ಜಾಗೃತಿ ಕಾರ್ಯಕ್ರಮಗಳ ಆಯೋಜನೆ. ಜ್ಞಾನ ಒಬ್ಬ ವ್ಯಕ್ತಿ ಕೊಟ್ಟಿದ್ದಾರೆ, ಉಳಿಸ್ಕೊಳ್ಳುವಂಥ ಕೆಲಸ ಜನಾಂಗದ ಸ್ವರೂಪದಲ್ಲಿ ನಾವು ಮಾಡುವ ಅವಶ್ಯಕತೆ ಇದೆ. ಯಾವ ರೀತಿ ಉಳಿಸ್ಕೊಳ್ತೀರಾ? ಒಂದೇ ಒಂದು ಮಾರ್ಗ, ಅದು ಪರಶುರಾಮರು ಕೊಟ್ಟಂಥ ಮಾರ್ಗ, ಸನಾತನಿಗಳಿಗೆ ಬೇಕಾದಂಥ ಮಾರ್ಗದರ್ಶಿ. ಅಗ್ರಸ್ಥೋ ಚತುರೋ ವೇದ ಪೃಷ್ಠತಂ ಶಶರಂ ಧನು ಇದಂ ಬ್ರಹ್ಮಮಿದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಅರ್ಥಾತ್ ಮಸ್ತಕದಲ್ಲಿ ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ವೈಚಾರಿಕವಾಗಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ, ಬ್ರಹ್ಮ ತೇಜಸ್ಸಿನಿಂದ ಎದುರಿಸ್ತೀವಿ. ನೇರ ನೀತಿ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ? ಬನ್ನಿ, ಕ್ಷಾತ್ರ ತೇಜಸ್ಸಿನಿಂದ ಎದುರಿಸ್ತೀವಿ. ಶಾಪಾದಪಿ ಶರಾದಪಿ. ಯಾವ ರೀತಿ ಬಂದರೂ ಪರಂಪರೆ ರಕ್ಷಣೆಗೆ ನಾವು ಸಿದ್ಧ ಅಂತ ಪರಶುರಾಮರು ಕೊಟ್ಟ ಆದರ್ಶ ಇವತ್ತು ಹೆಮ್ಮೆ ಪಡಬೇಕು. ಜೀವಂತ ಸಾಕ್ಷಿ ಆಗ್ತಿರೋದನ್ನು ನೋಡುವಂಥ, ಕಣ್ತುಂಬಿಸಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆ. ಇವತ್ತು ನಮ್ಮ ಕಣ್ಣು ಮುಂದೆ ನೇರ ನೀತಿ ಯುದ್ಧ ಮಾಡಲಿಕ್ಕೆ ಬಂದಾಗ ಕ್ಷಾತ್ರ ತೇಜಸ್ಸಿನಿಂದ ರಾಷ್ಟ್ರದ ರಕ್ಷಣೆ ಮಾಡಿಕೊಳ್ಳಬಲ್ಲೆವು ನಾವು. ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ದುರಾದೃಷ್ಟವಶಾತ್ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧವಾಯಿತು. ಅಮಾಯಕ ಹಿಂದೂಗಳು ಸ್ವಾಮಿ. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು, ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ.
ಇವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ದಾಳಿಯಾಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ ಅಂತ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು. ಆದ್ದರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಪಾಕಿಸ್ತಾನ ಅಮೆರಿಕದಿಂದ ಫೈಟರ್ ಜೆಟ್ಗಳನ್ನು ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸ್ಕೊಳ್ತು, ಸ್ವೀಡಿಷ್ ಮೇಡದಂತೆ AWSS ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ಭಾರತದ ಸೈನಿಕರು ರಣಾಂಗಣಕ್ಕಿಳಿದರು. ಇಳಿದವರು ಸನಾತನ ಪರಂಪರೆ ವಿಜೃಂಭಿಸುವಂಥ ತಾಯಿಯ ಹಣೆಯಲ್ಲಿ ಕೂತಿರುವಂಥ ಆ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ನಾರಿ ಶಕ್ತಿಯ ಧೀಶಕ್ತಿಯ ಮಾತೃಶಕ್ತಿಯ ಹೆಣ್ಣು ಮಕ್ಕಳೇ ಮುಂದೆ ಬರಬೇಕಂತ ವ್ಯೋಮಿಕಾ ಸಿಂಗ್, ಸೋಫಿಯಾ ಕುರೇಶಿ ಅಂತ ಹೆಣ್ಣು ಮಕ್ಕಳು ಮುಂದೆ ಬಂದರು. ಆ ತಾಯಿಂದರು ಆಪರೇಷನ್ ಸಿಂಧೂರವನ್ನು ಮುಂದುವರಿಸಿದ್ರು. ಆಪರೇಷನ್ ಸಿಂಧೂರ ಮುಂದುವರಿಸಲಿಕ್ಕೆ ನಮ್ಮ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ತಂದರು. ಆದರೆ ಭಾರತದ ಸೈನಿಕರು ತಂದಂಥ ಶಸ್ತ್ರಾಸ್ತ್ರಗಳು ಎಂಥವು? ಪಾಕಿಸ್ತಾನದಂತೆ ಯಾವುದೋ ಅಮೇರಿಕಾ, ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳೆಲ್ಲ ನಮ್ಮವು. ನಮ್ಮ ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂಥ S-400 ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಭಾರತದ ಸೈನಿಕರು ರಣಾಂಗಣಕ್ಕೆ ಬಂದರು. ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೇರೆ ಯಾವ ದೇಶದಿಂದಲೂ ಇಂಪೋರ್ಟ್ ಮಾಡಿಸಿಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ ಮೆಟೀರಿಯಲಿಂದ ಹಿಡಿದು ಲೇಬರ್ನವರೆಗೂ ಸಂಪೂರ್ಣ ಭಾರತದಲ್ಲೇ ನಿರ್ಮಾಣವಾದಂಥ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ನಮ್ಮ ಸೈನಿಕರ ಹತ್ರ D4 ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಸಿದ್ಧವಾಗಿದ್ವು, ರಫೇಲ್ ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು, ವಿತ್ ಸ್ಕ್ಯಾಲ್ಪ್ ಮಿಸೈಲ್ ಲೋಡೆಡ್ ಸುಖಾಯ್ 30 MK ಫೈಟರ್ ಜೆಟ್ಗಳು ಸಿದ್ಧವಾಗಿದ್ವು, ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ನಾಗಾಸ್ತ್ರ 1 ಸುಸೈಡ್ ಡ್ರೋನ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂಥ ಅರಬ್ ಡ್ರೋನ್ಗಳು ನಮ್ಮ ಬಳಿ ಇದ್ವು. ಜಪಾನ್ನಿಂದ ಇಂಪೋರ್ಟ್ ಮಾಡಿಸಿಕೊಂಡಂಥ ಕಾಮಿಕಾಸೆ ಡ್ರೋನ್ಗಳು ನಮ್ಮ ಬಳಿ ಇದ್ವು. ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ಗಳು ನಮ್ಮ ಸೈನಿಕರ ಹತ್ರ ಇದ್ವು. ಸ್ಕೈ ಸ್ಟ್ರೈಕರ್ ಸುಸೈಡ್ ಡ್ರೋನ್ಗಳು 100% ಮೇಕ್ ಇನ್ ಇಂಡಿಯಾ, ಅದರಲ್ಲೂ ಮೇಡ್ ಇನ್ ಕರ್ನಾಟಕ. ನಮ್ಮ ಕರ್ನಾಟಕದಿಂದಲೇ ತಯಾರಾಗಿ ಹೋದಂಥ ಸುಸೈಡ್ ಡ್ರೋನ್ಗಳು ನಮ್ಮ ಭಾರತದ ಸೈನಿಕರ ಹತ್ರ ಸಿದ್ಧವಾಗಿದ್ವು. ಇಡೀ ಆಪರೇಷನ್ ಸಂದರ್ಭದಲ್ಲಿ ಇಸ್ರೋದೊಂದಿಗೆ ಲೈವ್ ಕೋಆರ್ಡಿನೇಷನ್ ಅನ್ನು ನಮ್ಮ ಸೈನಿಕರು ಸ್ವೀಕರಿಸುತ್ತಿದ್ದರು. INS ವಿಕ್ರಾಂತ್ ಜೊತೆಗೆ 36ಕ್ಕೂ ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾ ಸೀನ ಪ್ಯಾಟ್ರೋಲಿಂಗ್ ಮಾಡುತ್ತಿದ್ವು. ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜಾದಂಥ ಭಾರತದ ಸೈನಿಕರು ರಣಾಂಗಣಕ್ಕಿಳಿದ್ರು. ಒಂದೇ ಒಂದು ಹೊಡೆತಕ್ಕೆ ಪಾಕಿಸ್ತಾನ ಅಮೆರಿಕದಿಂದ ತಂದಂತೆ J-16 ಫೈಟರ್ ಜೆಟ್ಗಳನ್ನು ಭಾರತದ ಸೈನಿಕರು ಹೊಡೆದುಳಿಸಿದ್ರು. ಅಮೆರಿಕದ J-17A ಥಂಡರ್ ಫೈಟರ್ ಜೆಟ್ಗಳನ್ನು ಪಾಕಿಸ್ತಾನದ ಮುಂದೆ ಭಾರತದ ಸೈನಿಕರು ಧ್ವಂಸಗೊಳಿಸಿದ್ರು. ಟರ್ಕಿ ಸೂಸೈಡ್ ಡ್ರೋನ್ಸ್ಗಳನ್ನು ಭಾರತದ ಸೈನಿಕರು ಭಸ್ಮಗೊಳಿಸಿದ್ರು. ಸ್ವೀಡಿಷ್ ಮೇಡದಂತೆ AWSS SAP 2000 ಡಿಫೆನ್ಸ್ ಸಿಸ್ಟಮ್ ಅನ್ನು ಭಾರತದ ಸೈನಿಕರು ಭಗ್ನಗೊಳಿಸಿದ್ರು. ಅವತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ, ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಮುಂದುವರಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನ ಭಯೋತ್ಪಾದಕರ ಸಂಹಾರ ಮಾಡಿ ಭಾರತದ ಸೈನಿಕರು ಜಗತ್ತಿಗೆ ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವಂಥ ಕೆಲಸವನ್ನು ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿತ್ಯುದ್ಧ ಮಾಡಲಿಕ್ಕೆ ಬಂದರೆ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆ ಮಾಡ್ಕೊಳ್ತೀವಿ. ಇನ್ನು ಉಳಿದಿರುವಂಥ ನಮ್ಮ ಕೆಲಸ ಯಾವುದು? ರಾಷ್ಟ್ರದ ಗಡಿ ಒಳಗಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನೊಂದಿಗೆ ಪರಂಪರೆ ರಕ್ಷಣೆ ಮಾಡಿಕೊಂಡ್ರೆ ಸಾಕು. ಸನಾತನಿಯಾಗಿ ಜವಾಬ್ದಾರಿ ಇದೆ ನಮ್ಮದು. ಯಾಕೆ ಈ ಜವಾಬ್ದಾರಿ ಅಂದರೆ, ನಮ್ಮ ಋಷಿಮುನಿಗಳ ಹತ್ರ ಪೂರ್ವಿಕರು ಹಿಂದೆ ಪ್ರಶ್ನೆ ಮಾಡ್ತಾರೆ, ಸನಾತನ ಸನಾತನ ಅಂತ ಹೇಳ್ತಿರಲ್ಲ, ಸನಾತನ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಪುರಾವೆ ಇದೆ? ಧರ್ಮ ಅನ್ನಿ ಪರವಾಗಿಲ್ಲ, ಪರಂಪರೆ ಅನ್ನಿ ಪರವಾಗಿಲ್ಲ, ಸನಾತನ ಅಂತ ಯಾಕೆ ಕರೆಯೋದು? ಸನಾತನ ಅಂದರೆ ಯಾವುದು? ಯಾವುದಕ್ಕೆ ಆದಿಯೂ ಇಲ್ವೋ, ಯಾವುದಕ್ಕೂ ಅಂತ್ಯವೂ ಇಲ್ವೋ, ಅದು ಸನಾತನ. ನಿಮ್ಮ ಪರಂಪರೆಗೆ ಅಂತ್ಯವೇ ಇಲ್ಲ ಅಂತ ಯಾವ ಪ್ರಮಾಣವನ್ನು ಇಟ್ಟು ಹೇಳ್ತೀರಾ ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಪೂರ್ವಿಕರು ಋಷಿಮುನಿಗಳು ಹೆಮ್ಮೆಯಿಂದ ಘಂಟಾಘೋಷವಾಗಿ ಉತ್ತರ ಕೊಡ್ತಾರೆ. ಉತ್ತರೋತ್ತರ ಮುನೀನಾಂ ಪ್ರಮಾಣ, ಉತ್ತರ ಮುಂದೆ ಬರುವಂಥ ಪೀಳಿಗೆಯನ್ನು ಸನಾತನ ಧರ್ಮಕ್ಕೆ ನಾನು ಪುರಾವೆಯಾಗಿ ನೀಡುತ್ತಿದ್ದೀನಿ. ಆ ಪೀಳಿಗೆ ಈ ಪರಂಪರೆ ಉಳಿಸುತ್ತೆ, ತನ್ನ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ನಮ್ಮ ಪೂರ್ವಿಕರು ಘಂಟಾಘೋಷವಾಗಿ ಸಾರಿ ಹೋಗಿದ್ರಲ್ಲ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತ್ರೆಳೆಯಬೇಕಾಗಿದೆಯೋ ಆ ಪೀಳಿಗೆ ನಾವುಗಳೇ. ಯಾವ ಭಾವಿ ಪೀಳಿಗೆ ಮೇಲೆ ಹಿಮ ಪರ್ವತದಷ್ಟು ನಂಬಿಕೆ, ವಿಶ್ವಾಸ, ಭರವಸೆ ಹೊತ್ತಿಟ್ಟು ನಮ್ಮ ಪೂರ್ವಿಕರು ಸಾಗಿ ಹೋಗಿದ್ರು ಆ ಭಾವಿ ಪೀಳಿಗೆ ನಾವುಗಳೇ. ನಾವೇ ಮುಂದೆ ಬರಬೇಕು. ಸನಾತನ ಪರಂಪರೆ ಉತ್ತರಾಧಿಕಾರಿಗಳಾಗಿ ಸನಾತನಿಯಾಗಿ ನಿಂತು ಪರಂಪರೆ ರಕ್ಷಣೆಯನ್ನು ಮಾಡ್ಕೊಳ್ಬೇಕು. ರಕ್ಷಣೆ ಮಾಡೋದು ಅಂದರೆ ಬ್ರಹ್ಮ ತೇಜಸ್ಸಿನೊಂದಿಗೆ ವೈಚಾರಿಕ ರಕ್ಷಣೆ. ಯಾಕೆ ವೈಚಾರಿಕ ರಕ್ಷಣೆ? ಕಾರಣ ಇಷ್ಟೇ, ನಮ್ಮ ಪೀಳಿಗೆಯಲ್ಲಿ ಸಮಾಜದ ಯಾವ ಪರಿಸ್ಥಿತಿ ಆಗಿದೆ ಕಣ್ಣು ಮುಂದೆ ನೋಡ್ತಿದ್ದೀವಿ ನಾವು. ನನಗಿಲ್ಲಿನ ಪರಿಸ್ಥಿತಿ ತಿಳಿದಿಲ್ಲ, ಆದರೆ ನಮ್ಮ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ನನ್ನ ತಂದೆ ನನಗೆ ಹೇಳಿದಂಥ ಅವರ ಅನುಭವದ ಮಾತು. ನನ್ನ ತಂದೆ ಆಟೋ ಚಾಲಕರು, ಬೆಂಗಳೂರಿನಲ್ಲಿ ಇವತ್ತಿಗೂ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳುತ್ತಾರೆ, ಬೆಂಗಳೂರಿನ ಮಕ್ಕಳು ಹಣೆಗೆ ಕುಂಕುಮ ಹಚ್ಚಿ ಮನೆಯಿಂದ ಹೊರಗೆ ಬಂದು ಆಟೋ ಹತ್ತುತ್ತಾರೆ.
ಆಟೋ ಹಿಡಿದು ಕಾಲೇಜ್ ಕ್ಯಾಂಪಸ್ ದಾಟೋಕ್ಕೂ ಮುಂಚೆ ಹಣೆನಲ್ಲಿರುವಂಥ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಒಳಗೆ ಹೋಗ್ತಾರೆ. ಯಾಕೆ? ಇದನ್ನು ಸೂಪರ್ಫಿಷಿಯಲ್ ಅಲ್ಲ, ಕಣ್ಣು ಮುಂದೆ ಆಗ್ತಿರುವಂಥ ಅನುಭವವನ್ನು ದಿನ ನೋಡ್ತೀವಿ ನಾವು. ಯಾಕಿಂತ ಪರಿಸ್ಥಿತಿ ಸಮಾಜಕ್ಕೆ ಬಂದಿದೆ? ಒಂದೇ ಒಂದು ಕಾರಣ, ನಮ್ಮ ಪೀಳಿಗೆ ಮಕ್ಕಳಿಗೆ ತಮ್ಮ ಪರಂಪರೆನ ಜಗತ್ತಿನ ಮುಂದೆ ಅನುಸರಿಸಲಿಕ್ಕೆ ಕೀಳಿರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಸ್ವಾಮಿ, ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು? ಯಾಕಿಂತ ಪರಿಸ್ಥಿತಿಗೆ ಬಂದ್ವಿ? ಒಂದೇ ಒಂದು ಕಾರಣ, ಬ್ರಹ್ಮ ತೇಜಸ್ಸಿನ ಕೊರತೆ. ನಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿಲ್ಲ ಹಣೆ ಮೇಲೆ ಏನಕ್ಕೆ ಕುಂಕುಮ ಹಚ್ಚಬೇಕು, ಅದರ ಸಂಕೇತ ಏನು? ಅರೆ, ನಮ್ಮ ಮೇಲಾದಂಥ ಸಾವಿರಾರು ದಾಳಿಗಳು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರಲ್ಲ, ದುನಿಯಾ ಕಾ ಇತಿಹಾಸ ಪೂछता रोम कहा यूनान कहा हर घर में शुभ अग्नि जलाता वो उन्नति ईरान कहा दिया बुझी जब पश्चिमी जगत की छाया जब बरबरंदियारा तभी चीर कर तम की छाती चमका ಹಿಂದೂಸ್ಥಾನ ಮಾರ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಹೇಳುವಂಥ ಮಾತು. ಅರ್ಥಾತ್ ನಮ್ಮ ಮೇಲಾದಂಥ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ನಿಂತಿರುವಂಥ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂಥ ಮೃತ್ಯುಂಜಯ ಸನಾತನ ಪರಂಪರೆ ಉತ್ತರಾಧಿಕಾರಿಯಾಗಿ ನಾನು ನಿಂತಿದ್ದೀನಿ ಅಂತ ಹೇಳ್ಕೊಳ್ಳುವಂಥ ಸಂಕೇತ, ಹಣೆಗೆ ಧರಿಸುವಂಥ ಕುಂಕುಮ, ತಿಲಕ, ವಿಭೂತಿ, ಆ ಸ್ವಾಭಿಮಾನ ನಮ್ಮಲ್ಲಿಲ್ಲ ಅಂದರೆ ಇನ್ಯಾರದನ್ನು ಅನುಸರಿಸ್ತಾರೆ? ಸನಾತನಿಯಾಗಿ ನಿಂತು ಸನಾತನ ಪರಂಪರೆ ನಾನು ಅನುಸರಿಸಲಿಲ್ಲ, ಇನ್ಯಾರು ಅನುಸರಿಸ್ತಾರೆ? ಸನಾತನಿಯಾಗಿ ನಿಂತು ಸನಾತನ ಧರ್ಮದ ಸಂಕೇತ ನಾನು ಹಣೆ ಮೇಲೆ ಧರಿಸ್ಕೊಂಡು ಓಡಾಡಲಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಸನಾತನ ಪರಂಪರೆನಲ್ಲಿ ಹುಟ್ಟಿ ನಮ್ಮ ಗ್ರಂಥಗಳನ್ನು ನಾನು ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಸನಾತನ ಪರಂಪರೆನಲ್ಲಿ ಹುಟ್ಟು ನನ್ನ ಆಚರಣೆಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಸನಾತನ ಪರಂಪರೆಯಲ್ಲಿ ಹುಟ್ಟಿ ನನ್ನ ಸಂಸ್ಕಾರ ಮುಂದಿನ ಪೀಳಿಗೆಗೆ ನಾನು ತಲುಪಿಸಿ ಹೋಗಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಸನಾತನ ಪರಂಪರೆಯಲ್ಲಿ ಹುಟ್ಟಿ ನನ್ನಲ್ಲಿ ಹರಿತಿರುವಂಥ ರಕ್ತದ ಪರಿಚಯ ನನಗಾಗಲಿಲ್ಲ, ಇನ್ಯಾರು ಮಾಡ್ಕೊಳ್ತಾರೆ? ಸನಾತನ ಪರಂಪರೆಯಲ್ಲಿ ಹುಟ್ಟಿ ನನ್ನ ಭಜನೆಗಳನ್ನು, ವಚನಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಗುನುಕ್ತಾರೆ? ಸನಾತನ ಪರಂಪರೆಯಲ್ಲಿ ಹುಟ್ಟು ನನ್ನ ಹಿರಿಮೆ ಮುಂದಿನ ತಲೆಮಾರಿಗೆ ನಾನು ಹೇಳ್ಕೊಟ್ಟು ಹೋಗಲಿಲ್ಲ, ಇನ್ಯಾರು ಹೇಳ್ಕೊಡ್ತಾರೆ? ಸ್ವಾಮಿ, ಸನಾತನ ಪರಂಪರೆಯಲ್ಲಿ ಸನಾತನಿಯಾಗಿ ಹುಟ್ಟಿ ಸನಾತನ ಪರಂಪರೆ ಪರವಾಗಿ ನಾನು ನೀವುಗಳು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಇನ್ಯಾರು ನಮ್ಮ ಪರಂಪರೆ ರಕ್ಷಣೆ ಮಾಡ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿರುವಂಥ ನನ್ನ ನಿಮ್ಮ ಜನ್ಮಸಿದ್ಧ ಜವಾಬ್ದಾರಿ ಸನಾತನ ಪರಂಪರೆ ರಕ್ಷಣೆ ನಾವೇ ಉಳಿಸಬೇಕು, ನಾವೇ ಮುಂದಿನ ಪೀಳಿಗೆಗೆ ತಲುಪಿಸಿ ಹೋಗಬೇಕು. ತದ್ವಾರ ಇಡೀ ಜಗತ್ತಿನ ಮನುಕುಲವನ್ನು ಬೆಳಗಿಸುವಂಥ ಕೆಲಸವನ್ನು ನಾವುಗಳೇ ಮುಂದುವರಿಸಬೇಕು. ಆ ಕೆಲಸ ಮಾಡಬೇಕಾ? ಬ್ರಹ್ಮ ತೇಜಸ್ಸಿನೊಂದಿಗೆ ಸಿದ್ಧರಾಗಿ. ಯಾವ ಮಟ್ಟದ ಬ್ರಹ್ಮ ತೇಜಸ್ಸು? ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು ನಮ್ಮ ಮುಂದೆ ನಿಂತು ಸನಾತನ ಪರಂಪರೆ ವಿರುದ್ಧವಾಗಿ ಪ್ರಶ್ನೆಗಳನ್ನು ಹಾಕಿದ್ರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ ಕೇಳೋರು ಯಾರು? ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡಲಿಕ್ಕೆ ಹಿಂದೂಗಳ ಹತ್ರ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ? ಆ ಕ್ವಶನ್ ದಟ್ ವಾಸ್ ಆಸ್ಕ್ಡ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡ್ಯೂರಿಂಗ್ ದ ಜಡ್ಜ್ಮೆಂಟ್ ಆಫ್ ಶ್ರೀರಾಮ್ ಜನ್ಮಭೂಮಿ ಕೇಸ್, ವಾಟ್ ಗಿವ್ಸ್ ಅಸ್ ದ ಗ್ಯಾರಂಟಿ ದಟ್ ದಿಸ್ ಸೇಮ್ ಕ್ವಶನ್ ಮೈಟ್ ನಾಟ್ ಕಮ್ ಟು ಆರ್ ಡೋರ್ ಸ್ಟೆಪ್ಸ್ ಇನ್ ದ ಫ್ಯೂಚರ್ ಡೇಸ್? ಕೋರ್ಟ್ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದು ದಿನ ನಮ್ಮ ಮನೆ ಬಾಗಿಲವರೆಗೂ ಬರೋದಿಲ್ಲ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ? ನಮ್ಮ ಬಳಿಯೂ ಮುಂದೆ ಈ ಪ್ರಶ್ನೆ ಬರುತ್ತೆ. ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಜನರು ನಮ್ಮ ಮುಂದೆನೂ ನಿಂತು ಕೇಳ್ಬೋದು, ನಮ್ಮ ಮಕ್ಕಳ ಮುಂದೆ ನಿಂತು ಕೇಳ್ಬೋದು, ರಾಮರಿಲ್ಲಿ ಹುಟ್ಟಿದ್ರೊಡತಿಗೆ ನಿಮ್ಮ ಹತ್ರ ಏನು ಸಾಕ್ಷಿ? ಧ್ವಜಾರೋಹಣ ಮಾಡ್ತಿದ್ದೀರಲ್ಲ ಇವತ್ತು, ಏನು ಪುರಾವೆ ಇದೆ? ಪ್ರಶ್ನೆ ಬಂದಾಗ ಪ್ರತಿಯೊಬ್ಬ ಸನಾತನಿ ಮಗುವಿನಲ್ಲೂ ಯಾವ ಮಟ್ಟದ ವೈಚಾರಿಕ ಜಾಗೃತಿ ತುಂಬಿರಬೇಕಂದ್ರೆ, ಒಂದೊಂದು ಸನಾತನಿ ಮಗು ಎದೆಯೊಪ್ಪಿಸ್ಕೊಂಡಿದೆ ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಇಡೀ ಶ್ರೀರಾಮಚಂದ್ರದ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ, ಸನಾತನಿ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ಭಗವಂತನ ತಾಯಿ ಭಾರತಿ ಕೃಪಾಶೀರ್ವಾದದಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಮಗುವಿನಲ್ಲೂ
ಸನಾತನಿ ಮಕ್ಕಳಲ್ಲಿ ಇಷ್ಟು ಜಾಗೃತಿ ನಾವು ತಂದರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ, ಪರಂಪರೆ ಉಳಿವಾಯ್ತಂತ ಅರ್ಥ. ಇದಕ್ಕೆ ನಮ್ಮನ್ನು ಭಾರತೀಯರು ಅಂತ ಕರೆದಿದ್ರು. ಯಾರು ಭಾರತೀಯ ಅಂದರೆ ಭಾಸಾರಥಿ, ಬೆಳಕಿನ ಜೊತೆ ಆಟ ಆಡುವವರು ನಾವೆಲ್ಲ. ಆ ಜ್ಞಾನದ ಬೆಳಕನ್ನು ಜಗತ್ತಿಗೆ ಹಬ್ಬಿಸುವಂಥ ಕೆಲಸ ಭಾರತೀಯರಿಂದ ಆಗಬೇಕು, ಸನಾತನಿಗಳಿಂದ ಆಗಬೇಕು. ಇದೇ ಕಾರಣಕ್ಕೆ ಪೂಜ್ಯನೇ ಅಟಲ್ ಬಿಹಾರಿ ವಾಜಪೇಯಿಜಿಯವರು ಹೇಳುತ್ತಾರೆ, ಆ ಕೆಲಸ ಆಗಬೇಕಾ? ಭಾರತದ ಒಂದೊಂದು ಮಗುವಿಗೂ ತನ್ನಲ್ಲಿ ಹರಿತಿರುವಂಥ ಸನಾತನ ಧರ್ಮದ ರಕ್ತದ ಪರಿಚಯ ಆಗಬೇಕು. ನೀನು ಯಾರು ಅಂತ ಪ್ರಶ್ನೆ ಮಾಡಿದಾಗ ಸನಾತನಿಗಳ ಬಾಯಿಂದ ಬರಬೇಕಾದ ಉತ್ತರ ಯಾವುದು ನಮ್ಮ ಪರಿಚಯ, ಯಾರು ಸನಾತನಿಗಳು? ಅಟಲ್ ಬಿಹಾರಿ ವಾಜಪೇಯಿಜಿಯವರು ಉತ್ತರ ಕೊಡ್ತಾರೆ, मैं शंकर का वह क्रोधा ललकर सकता जग को क्षार क्षार, मैं डमरू का वह प्रलयंकार ध्वनि जिसमें नशता भीषण संहार, मैं माँ दुर्गा को उन्मत्तहास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगते में आग लगा दूं मैं, यदि ददकुटे जड़ स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿಜಿಯವರು ಕೊಟ್ಟಂತ ಮಾರ್ಗದರ್ಶನ ನಮ್ಮಲ್ಲಿ ಹರಿತಿರುವಂಥ ರಕ್ತದ ಪರಿಚಯ, ಅದು ರಗರಗ ಹಿಂದೂ ಮೇರಾ ಪರಿಚಯ ಅಂತ ವಾಜಪೇಯಿಜಿಯವರನ್ನ ಅಟಲ್ ಬಿಹಾರಿ ವಾಜಪೇಯಿಜಿಯವರನ್ನ ಇಡೀ ದೇಶ ಕಂಡು ಮಾರ್ಗದರ್ಶನವಾಗಿ ಪಾಲಿಸಿತ್ತೋ ಅಂತ ವಾಜಪೇಯಿಜಿಯವರನ್ನ ಕರ್ನಾಟಕದ ಗ್ರಾಮೀಣ ಭಾಗಕ್ಕೆ ಕರೆತಂದು ಎತ್ತಿನ ಗಾಡಿನಲ್ಲಿ ನಿಲ್ಲಿಸಿ ಮೆರವಣಿಗೆ ಮಾಡಿಸಿ ಪ್ರತಿಯೊಬ್ಬ ಗ್ರಾಮೀಣ ಭಾಗದ ವ್ಯಕ್ತಿಗೂ ಅವರು ಮುಖದರ್ಶನ ಪಡೆಯುವಂತೆ ಅಂದಿನ ಕಾಲದಲ್ಲಿ ಯವ್ವನದಲ್ಲಿ ಮಾಡಿದವರು ನಮ್ಮ ಪೂಜ್ಯನೇ ಡಾಕ್ಟರ್ ಎಸ್ ಎ ರವೀಂದ್ರನಾಥ ಅಣ್ಣನವರು ಆಗಿನ ಕಾಲದಲ್ಲಿ ಆ ಕೆಲಸವನ್ನು ಮಾಡಿ ತೋರಿಸಿದ್ರು. ಸಂಘದ ಶಾಖೆಯ ಕಾರ್ಯಾಲಯದಿಂದ ಒಬ್ಬ ನಾಯಕ ಎದ್ದು ಬಂದರೆ ಯಾವ ರೀತಿ ನಾಡಿಗೋಸ್ಕರ ಕೆಲಸ ಮಾಡಬಲ್ಲರು ಅನ್ನೋದಕ್ಕೆ ಜೀವಂತ ಸಾಕ್ಷಿ ನಮ್ಮ ರವಿ ಅಣ್ಣನವರು. ಯಾವ ಮಟ್ಟಕ್ಕೆ ಕೆಲಸ ಮಾಡಿದ್ದಾರೆ ಸ್ವಾಮಿ ಸಮಾಜಕ್ಕೋಸ್ಕರ. ಸಿದ್ದೇಶ್ವರಪ್ಪ ಅವರು ಹೇಳ್ತಿದ್ರು, ಒಬ್ಬ ವ್ಯಕ್ತಿ ಜೀವನ ಎಷ್ಟು ಸ್ವಚ್ಛವಾಗಿರಬೇಕಂದ್ರೆ ಸಿದ್ದೇಶ್ವರಪ್ಪ ಅವ್ರು ಕೊಡುವಂಥ ಮಾರ್ಗದರ್ಶನ, ಕೈ ಸ್ವಚ್ಛ ಇರಬೇಕು. ನಮ್ಮ ಕಿಸೆದಾಗಿದ್ರೆ ಸ್ವಚ್ಛ ಇರ್ತದ, ಮತ್ತೊಬ್ಬರು ಕಿಸೆದಾಗೋದ್ರೆ ಹೊಲಸಾಗ್ತದ, ಕೈ ಸ್ವಚ್ಛ ಇಡ್ರಿ ಅಂತ. ಅಷ್ಟು ಸ್ವಚ್ಛವಾಗಿ ಜೀವನವನ್ನು ರಾಜಕೀಯದಲ್ಲೂ ಬದುಕಿದಂಥವ್ರು ನಮ್ಮ ರವೀಂದ್ರನಾಥ ಅಣ್ಣನವರು. ಯಾವ ಮಟ್ಟದ ಸ್ವಚ್ಛವಾದ ಜೀವನ. ಇವತ್ತಿಗೂ ಅವ್ರ ಮನೆ ಹತ್ರ ಹೋಗಿ 5 ಬಾರಿ ನಾಡನ್ನು ಆಳಿದಂಥ ಕ್ಷೇತ್ರದಲ್ಲಿ ಆಳ್ವಿಕೆಯನ್ನು ನಡೆಸಿ 8 ವರ್ಷಗಳ ಕಾಲ ಮಂತ್ರಿ ಸ್ಥಾನದಲ್ಲಿ ಇದ್ದವರ ಇವರು ಅಂತ ಪ್ರಶ್ನೆ ಬರುತ್ತೆ. ಆ ರೀತಿ ಸರಳತೆಯಲ್ಲಿ ಜೀವನವನ್ನು ಬದುಕ್ತಾರೆ. ಯಾಕೆ ಸರಳತೆ ಗೊತ್ತೇ? ಆ ರೀತಿ ನಾಡಿಗೋಸ್ಕರ ಜೀವನವನ್ನು ಮುಡಿಪಾಗಿಟ್ಟವರು ಅವರೆಲ್ಲ. ನಾವಿವತ್ತಿನ ರಾಜಕಾರಣವನ್ನು ನೋಡ್ತೀವಿ, ನನ್ನ ಪೀಳಿಗೆ ಜನ, ನಮಗೆ 18-19 ವರ್ಷ, ನಾವು ರಾಜಕಾರಣ ನೋಡಿದ್ದೇ ಇಲ್ಲ. ಈಗಿನ ರಾಜಕಾರಣ ನೋಡಿದಾಗ ಬಹಳ ಸುಲಭ, ಯಾವುದೋ ಸುಖ ಸಂಪತ್ತಿಗೆ ಜೀವನ ಅಂತ ಕಣ್ಣು ಮುಂದೆ ಕಾಣಿಸುತ್ತೆ. ಆದರೆ ಒಂದು ಕಾಲದಲ್ಲಿ ಜನಸಂಘದಿಂದ ಹಿಡಿದು BJPವರೆಗೂ ಪಕ್ಷವನ್ನು ಕಟ್ಟಿದಂಥ ರವೀಂದ್ರನಾಥ ಅಣ್ಣನವರಿದ್ದಾರಲ್ಲ, ಅವರಿಗೆ ಗೊತ್ತು ಕಷ್ಟ ಏನು ಅಂತ ಪಕ್ಷವನ್ನು ಕಟ್ಟಲಿಕ್ಕೆ. ಸ್ವಾಮಿ ಒಂದು ಕಾಲದಲ್ಲಿ ನೇಗಿಲ ಹೊತ್ತ ರೈತ ಅಂತ ಬರವಣಿಗೆಗಳನ್ನು ಗೋಡೆ ಮೇಲೆ ಬರೆಸಿದ ಕಾರಣದಿಂದ ಪೊಲೀಸರ ಲಾಠಿ ಏಟಿಗೆ ಗುರಿಯಾಗಿ ಕೇಸ್ಗಳನ್ನು ಹಾಕಿಸಿಕೊಂಡು ಓಡಾಡಿದಂಥ ಕಾರ್ಯಕರ್ತರು ಅವರ ಕಾಲದಲ್ಲಿ ಇದ್ದಾರೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಬಂಧನಕ್ಕೊಳಗಾದಂಥವರವರೆಲ್ಲ ಯಾಕಷ್ಟು ಕಷ್ಟಪಟ್ಟರು, ಸೋಲನ್ನು ಉಂಡಿದ್ದಾರೆ, ಗೆಲುವಿನಲ್ಲೇ ಜೀವನ ಸಾಗಿಸಿದವರಲ್ಲ. ಒಂದು ಸೊಸೈಟಿ ಚುನಾವಣೆಯಿಂದ ಹಿಡಿದು ಮಂತ್ರಿ ಆಗುವ ಸ್ಥಾನಕ್ಕೆ ಬರಬೇಕಂದ್ರೆ ಎಷ್ಟು ಸೋಲನ್ನು ಅನುಭವಿಸಿದ್ದಾರೆ ಅಂತ ಅವರಿಗೆ ಗೊತ್ತು. ಅವರ ಜೀವನವನ್ನು ಕಂಡಂಥವರು, ಅವ್ರ ಜೊತೆಗಿದ್ದಂಥ ಸಹಪಾಠಿಗಳಿಗೆ ಮಾತ್ರ ಗೊತ್ತು. ಆ ಹಿರಿಯರ ಅನುಭವವನ್ನು ನಾವು ಕೇಳಬೇಕು, ಅರ್ಥ ಮಾಡ್ಕೊಳ್ಬೇಕು. ಅಂಥ ಸಂದರ್ಭದಲ್ಲೂ ಪೊಲೀಸರ ಲಾಠಿಯೇಡುಗಳಿಗೆ ಗುರಿಯಾಗಿದ್ದಾರೆ. ಅಂದಿನ ಕಾಲದಿಂದ DC ವಿರುದ್ಧವಾಗಿ ನಿಂತು ಮಾತಾಡಿದ್ದಾರೆ. ಯಾರ ಕಾರಣಕ್ಕೋಸ್ಕರ? ರೈತರ ಪರವಾಗಿ ಚಳುವಳಿ ಮಾಡ್ತಿದ್ದೀನಿ ಗೋಸ್ಕರ. ಅಷ್ಟೆಲ್ಲ ಕಷ್ಟಪಟ್ಟು ಬಂದಂಥವರು ಸೋಲನ್ನು ಉಂಡ ನಂತರವೂ ಮುಖದ ಮೇಲಿದ್ದಂಥ ಚೈತನ್ಯ ಒಂದಿಂಚು ಕಡಿಮೆ ಆಗಲಿಲ್ಲ. ದೇಶಕ್ಕೋಸ್ಕರ ಸಮರ್ಪಿಸಬೇಕು ಜೀವನವನ್ನೆಂಬ ತೇಜಸ್ಸು ಕಡಿಮೆ ಆಗಲಿಲ್ಲ. ಯುವಕರಲ್ಲಿ, ಕಾರ್ಯಕರ್ತರಲ್ಲಿ ಅವರು ತುಂಬುತ್ತಿದ್ದಂಥ ಹುರುಪು, ಹೊಮ್ಮಸ್ಸು ಕಡಿಮೆ ಆಗಲಿಲ್ಲ. ಕಾರ್ಯವನ್ನು ನಿರಂತರವಾಗಿ ಸಾಗಿಸಿದ್ರು. ಗೆದ್ದವರು ಬಹಳ ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಜಗತ್ತಿನ ಇತಿಹಾಸ ನೋಡಿದ್ರೆ ಇತಿಹಾಸ ಗುರುತಿಸೋದೆಲ್ಲ ಗೆದ್ದವರನ್ನೇ. ಆದರೆ ನಾವು ನೆನ್ಪಿಟ್ಕೊಳ್ಬೇಕು, ಗೆದ್ದವ ಹೆಚ್ಚೆಚ್ಚಂದ್ರೆ ಇತಿಹಾಸದ ಪುಟದಲ್ಲಿ ಉಳಿದು ಹೋಗ್ತಾರೆ. ಇತಿಹಾಸ ಓದಲಿಕ್ಕೆ ಯಾರೂ ಹೋಗಲಿಲ್ಲ. ಸೋತು ಗೆದ್ದವರಿರ್ತಾರಲ್ಲ, ಜನರ ಮನಸ್ಸಿನಲ್ಲಿ ಉಳಿದು ಪೀಳಿಗೆಯಿಂದ ಪೀಳಿಗೆವರೆಗೂ ಪ್ರೇರಣೆಯಾಗಿ ನಿಲ್ತಾರೆ. ಅದಕ್ಕೆ ಜೀವಂತ ಸಾಕ್ಷಿ ನಮ್ಮ ರವೀಂದ್ರನಾಥ ಅಣ್ಣನವರು. ಸೋತು ಗೆದ್ದಂಥ ವ್ಯಕ್ತಿಗಳಿವರಲ್ಲ. ಅದಕ್ಕೆ ಅವರ ಜೀವನವನ್ನು ಅಷ್ಟು ಕಷ್ಟಪಟ್ಟಿದ್ದಾರೆ, ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಅವಧಿಯ ಸಂದರ್ಭದಲ್ಲಿ ಕೃಷಿ ಇಲಾಖೆಗೆ ಎಷ್ಟು ಕೆಲಸ ನಡೆದಿದೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ, ಜಗತ್ತಿಗೆ 5G 4G ಕೊಡಕ್ಕೆ ಲಕ್ಷ ಜನ ಬರ್ಬೋದಪ್ಪ, ಜಗತ್ತಿಗೆ ಗಂಜಿ ಕೊಡಲಿಕ್ಕೆ ರೈತನೇ ಬರಬೇಕು ಅಂತ ಆ ರೈತನ ಪರವಾಗಿ ನಿಲ್ಲುವಂಥ ನಾಯಕರ ಅವಶ್ಯಕತೆ ನಮ್ಮ ಸಮಾಜದಲ್ಲಿತ್ತು. ಆ ಅವಶ್ಯಕತೆಯನ್ನು ಜಗತ್ತಿನ ಮುಂದೆ ತೋರಿಸಿ ಯಾವ ರೀತಿ ರೈತರ ಪರವಾಗಿ ನಿಲ್ಲಬೇಕು ಅಂತ ತೋರಿಸ್ಕೊಟ್ಟವರು ರವೀಂದ್ರನಾಥ ಅಣ್ಣನವರು. ಅವರು ಇಡೀ ಅವಧಿನಲ್ಲಿ ಯಾವ ಮಟ್ಟದ ಕೆಲಸವನ್ನು ರೈತರಿಗೋಸ್ಕರ ಮಾಡಿದ್ದಾರೆ. ರಾಯಚೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯದ ನೂತನ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾರಂಭ ಆಗಿದ್ದು ನಮ್ಮ ರವೀಂದ್ರನಾಥ ಅಣ್ಣನವರ ಆಳ್ವಿಕೆ ನಡೀಲಿ ಅವಧಿಯ ಅಡಿನಲ್ಲಿ. ನಮ್ಮ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯದಲ್ಲಿದ್ದಂಥ ಕಾಯ್ದೆಯನ್ನು ತಿದ್ದುಪಡಿ
ಮಾಡಿಸಿದ್ದವರು. ಅದರ ಮೂಲಕವಾಗಿ ಹೆಚ್ಚೆಚ್ಚು ರೈತರು ಆಡಳಿತ ಮಂಡಲದಲ್ಲಿ ಅವಕಾಶ ಸಿಕ್ಕಿದ್ದು ಅವರ ಕಾರ್ಯದಲ್ಲೇ, ಅವರ ಕಾಲಘಟ್ಟದಲ್ಲೇ. ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕೃಷಿ ಮಿಷನ್ ಪ್ರಾರಂಭವಾಗಿದ್ದು ಅವರ ಆಳ್ವಿಕೆ ಅಡಿನಲ್ಲೇ, ಅವರ ಅವಧಿಯ ಅಡಿನಲ್ಲೇ. ಅಂತರ್ಗಂಗಾ ನಿಗಮ ಪ್ರಾರಂಭವಾಗಿದ್ದು ಕೂಡ ಅವರ ಅಡಿಯಲ್ಲೇ. ಅತ್ಯಂತ ಹೆಚ್ಚು ಕೃಷಿ ಉತ್ಪನ್ನ ಗಣಿಗೆ ಏರಿಕೆ ಆಗಿದ್ದು ಕೂಡ ಅವರ ಅದಿನಲ್ಲಿ ಅತ್ಯಂತ ಹೆಚ್ಚು ಉತ್ಪನ್ನಗಳು ಶುರುವಾದವು. ಕೃಷಿ ವಿಶ್ವವಿದ್ಯಾಲಯ ಪ್ರಥಮ ವರ್ಷದಲ್ಲಿ ದಾಖಲೆ ಆಗ್ತಿದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದ್ದು ಕೂಡ ಅವರ ಅವಧಿ ಹಾಡಿನಲ್ಲೇ. ಸುಮಾರು 23 ಕೆರೆಗಳಿಗೆ ಸಂಪೂರ್ಣ ನೀರನ್ನು ತುಂಬಿಸುವಂಥ ಕೆಲಸಕ್ಕೋಸ್ಕರ ಶ್ರಮ ವಹಿಸಿದಂಥ ಏಕೈಕ ವ್ಯಕ್ತಿ ಅದು ರವೀಂದ್ರನಾಥ್ ಅಣ್ಣನವರೇ. ಇಡೀ ದೇಶದೆಲ್ಲ ಮುಂದೆ ನಿಂತು ರೈತರಿಗೋಸ್ಕರ ಕೆಲಸ ಮಾಡುವಂಥ ಆದರ್ಶವನ್ನು ಅವರು ಕೊಟ್ಟು ಹೋಗಿದ್ದಾರೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವರಲ್ಲಿರುವಂಥ ಸರಳತೆ ಎಂಥದ್ದು ಗೊತ್ತೇ? ವರ್ಷಕ್ಕೆ 100 ಜನರ ಹುಟ್ಟುಹಬ್ಬ ಬರುತ್ತೆ, ಎಲ್ಲರೂ ನೆನಪಿಸ್ಕೊಳ್ಳೋದಿಲ್ಲ ನಾವು. ನಮ್ಮ ಮನೆಯಲ್ಲೇ ಅನೇಕ ಜನರ ಹುಟ್ಟುಹಬ್ಬ ನಾವು ಮರ್ತೋಗ್ತೀವಿ. ಅಂಥದ್ರಲ್ಲಿ ಸಂಬಂಧವೇ ಇಲ್ದಿರುವಂಥ ಯಾವುದೋ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೆ ಸಾವಿರಾರು ಜನ ಒಂದು ಭಾಗದಲ್ಲಿ ಬಂದು ಸೇರ್ತೀವಂದರೆ ಯಾವ ಕಾರಣಕ್ಕೋಸ್ಕರ? ಅವರು ಜೀವನ ಆ ರೀತಿ ಬದುಕಿ ಹೋದರು ಅನ್ನೋ ಕಾರಣಕ್ಕೋಸ್ಕರ. ಅಂಥ ಮಹಾನ್ ಜೀವನ ಬದುಕಿದ್ರು ಕೂಡ ಅವರ ಹತ್ರ ಕೇಳಿ ನಿಮ್ಮ ಜೀವನ ಹೇಗಿತ್ತು ಅಂದರೆ, ಇದೇ 5 ವರ್ಷಗಳಿಂದ 2020ರಲ್ಲಿ ಅವರ ಹುಟ್ಟುಹಬ್ಬದಂದು ಪತ್ರಕರ್ತರೆಲ್ಲ ಅವರಿಗೆ ಶುಭಾಶಯ ಕೋರಲಿಕ್ಕೆ ಹೋದಾಗ ಅವರ ಅನುಭವ ಕೇಳಿದ್ರು, ನಿಮ್ಮ ಜೀವನದ ಅನುಭವ ಸ್ವಲ್ಪ ಹಂಚ್ಕೊಳ್ಳಿ ಅಂತ. ಪತ್ರಕರ್ತರು ಮಾಡಿದ ಪ್ರಶ್ನೆಗೆ 5 ವರ್ಷಗಳ ಹಿಂದೆ ಅಣ್ಣನವರು ಉತ್ತರ ಕೊಟ್ಟು ಹೇಳುತ್ತಾರೆ, ನಾನೇನು ರಾಜಕಾರಣ ಮಾಡಬೇಕು ಅಂತ ಬಂದವನಲ್ಲಪ್ಪ, ರಾಜಕೀಯ ಇಳಿದಿದ್ದೇ ಅನಿರೀಕ್ಷಿತವಾಗಿ. ನಾನು ಬಂದು ಸೊಸೈಟಿನ ಸಕ್ಕರೆ ಹಂಚಲಿಕ್ಕೆ, ಹೋಗ್ತಾ ಹೋಗ್ತಾ ಮಂತ್ರಿ ಆದ ಯಾರಿಗೆ ಗೊತ್ತು ಅಂತ. ಎಷ್ಟು ಸರಳತೆ ಭಾವ ಅದು. ಒಂದು ಬಾರಿ ಶಾಸಕರಾದವರು, ಒಂದು ಬಾರಿ ಮಂತ್ರಿ ಆದವರು ಯಾವ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಅಂತ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. 25 ವರ್ಷ 2 ಕ್ಷೇತ್ರದಲ್ಲಿ ನಿತ್ತು ಭರವಸೆಯಾಗಿ ಕೆಲಸ ಮಾಡಿ ಮತ್ತೆ 8 ವರ್ಷಗಳ ಕಾಲ ಮಂತ್ರಿಯ ಸ್ಥಾನದಲ್ಲಿದ್ದರೂ ಕೂಡ ಅವರಲ್ಲಿದ್ದಂಥ ಸರಳತೆಂಥದ್ದು. ಅವ್ರು ಕೇಳಿದ್ರೆ ಅವರು ಜೀವನವನ್ನು ಭೀಮಾ ನದಿಯ ರೀತಿಯಲ್ಲಿ ಅಂತ ವರ್ಣಿಸ್ಕೊಳ್ತಾರೆ. ಭೀಮಾ ನದಿ ಸಣ್ಣದಾಗಿ ಹುಟ್ಟಿ ಮಳೆ ಇಳಿದಾಗ ಬತ್ತಿ ಹೋಗಿ ಮತ್ತೆ ಮಳೆ ಬಂದಾಗ ರಭಸವಾಗಿ ಹರಿದಂತೆ BJP ಪಕ್ಷದ ಭೀಮಾ ನದಿ ಜೊತೆಗೆ ಈಜಿಕೊಂಡು ಬಂದವನಪ್ಪ ನಾನು. ಮಳೆ ಇದ್ದಿದ್ದಾಗ ಬತ್ತಿ ಹೋಗಿ ನಿತ್ತೆ, ಜೋರು ಮಳೆ ಬಂದಾಗ ಮತ್ತೆ ರಭಸವಾಗಿ ಹರಿದು ಮುಂದೆ ಸಾಗಿದೆ ಅಂತ ಆ ಭೀಮಾ ನದಿಗೆ ತಮ್ಮ ಜೀವನವನ್ನು ಹೋಲಿಕೆ ಮಾಡುವಂಥ ನಮ್ಮ ರವೀಂದ್ರನಾಥ್ ಅಣ್ಣನವರು ಭೀಮರಂತೆ ಜಗತ್ತಿನಲ್ಲಿ ಬದುಕ್ತಿರುವಂಥವರು. ಆ ಭೀಮರಂತೆ ಬದುಕಿ ಭಗೀರಥನಂತೆ ಕೆಲಸ ಮಾಡಿ ಭೀಷ್ಮರಂತೆ ನಮ್ಮ ಮುಂದೆ ಅನುಭವಿ ಪ್ರೇರಕರಾಗಿ ನಿಂತಿರುವಂಥ ರವೀಂದ್ರನಾಥ್ ಅಣ್ಣನಂತವರ ಇನ್ನಷ್ಟು ಪ್ರೇರಣೆ ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಯಾಕಷ್ಟೆಲ್ಲ ಕೆಲಸ ಮಾಡಿದ್ರು ಅಂದರೆ, ಅಟಲ್ ಬಿಹಾರಿ ವಾಜಪೇಯಿಯವರು ಒಂದು ಕಡೆ ಹೇಳ್ತಾರೆ, ಈ ಸೋತು ಗೆಲ್ಲುವ ಅನುಭವ ಇದೆಯಲ್ಲ ಬಹಳ ಜನರಲ್ಲಿ ಇರೋದಿಲ್ಲ. BJP ತನ್ನ ಸ್ಥಾನವನ್ನು ಕಳೆದುಕೊಂಡಾಗ ವಾಜಪೇಯಿಯವರು ಒಂದು ಮಾತನ್ನು ಹೇಳಿದರು, ಮೇ ಆಜ್ ಭವಿಷ್ಯವಾಣಿ ಬೋಲ್ನೆ ಕಾ ಸಾಹಸ್ ಕರ್ತಾ ಹೂಂ. ಭವಿಷ್ಯವಾಣಿ ಹೇಳುವಂಥ ಸಾಹಸವನ್ನು ಇವತ್ತು ಮಾಡ್ತೀನಿ. ಏನು ಭವಿಷ್ಯವಾಣಿ? ಅಂಧೇರ ಚಟೇಗ, ಸೂರಜ್ ನಿಕ್ಲೇಗ, ಕಮಲ್ ಕಿಲೇಗ ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಒಂದು ಕಾಲದಲ್ಲಿ ಹೇಳಿದಂಥ ಭವಿಷ್ಯವಾಣಿ. ಆ ಭವಿಷ್ಯವಾಣಿ ಸತ್ಯವಾಗಿದ್ದು ರವೀಂದ್ರನಾಥ್ ಅಣ್ಣನವರ ಆಳ್ವಿಕೆಯಲ್ಲಿ ಅವಧಿ ಹಡಿನಲ್ಲಿ ಅನೇಕ ಸೋಲುಗಳನ್ನು ಕಂಡರು. ಮತ್ತೆ ಮತ್ತೆ ಗೆದ್ದು ಬಂದು ಸೋಲುಗಳನ್ನು ಕಂಡ ನಂತರ 5 ಬಾರಿ ನಿರಂತರವಾಗಿ ಗೆದ್ದು ಬಂದಿದ್ದಾರೆ. 5 ಬಾರಿ ಗೆದ್ದ ನಂತರವೂ ವಿಶೇಷವಾಗಿ 2008ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮತದಾನವನ್ನು ಪಡೆದಂಥ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿ ಹೋದಂಥವರು ಏಕೈಕ ವ್ಯಕ್ತಿ ಅದು ನಮ್ಮ ರವೀಂದ್ರನಾಥ್ ಅಣ್ಣನವರು ಅನ್ನೋ ಹೆಮ್ಮೆ ನಮಗಿರಬೇಕು. ಆ ಮಟ್ಟಕ್ಕೆ ಜನರ ವಿಶ್ವಾಸವನ್ನು ಗಳಿಸಿದಂಥವರು, ಆ ಮಟ್ಟಕ್ಕೆ ರೈತರಿಗೋಸ್ಕರ ಕೆಲಸ ಮಾಡಿದಂಥವ್ರವರು. ಅವರ ಕೆಲಸ ಇನ್ನಷ್ಟು ಸಾಗಬೇಕಾಗಿದೆ. ಅವರ ಪ್ರೇರಣೆಯೊಂದಿಗೆ ಇನ್ನಷ್ಟು ಅವರ ಗರಡಿಯಿಂದ ನಾಯಕರು ಹುಟ್ಟಿ ಬರುವಂಥ ಅವಶ್ಯಕತೆ ಇದೆ. ಯಾಕೆ ಇಷ್ಟೆಲ್ಲ ಪ್ರೇರಣೆ ಅಂದರೆ, ಅವರ ಮೂಲಭೂತ ಸತ್ವವಾಗಿರುವಂಥ ಸಂಘ RSS ನಮಗೆ ಹಾಕಿ ಕೊಡುವಂಥ ಮಾರ್ಗದರ್ಶನ. ಸೋಲನ್ನು ಕಂಡಾಗ ಅನೇಕ ಜನರು ಸೋತಿದ್ದೀವಲ್ಲ ಅನ್ನೋ ಭಯದಲ್ಲೇ ಹೊರಟು ಬಿಡ್ತಾರೆ. ಅನೇಕ ಬಾರಿ ಸೋಲನ್ನು ಕಂಡರೂ ಗೆಲುವು ಕಾಣುವ ಮಟ್ಟದವರೆಗೂ ಕಾರ್ಯಕರ್ತರ ಜೊತೆಗೆ ನಿಂತಿದ್ದಂಥವರು ರವಿ ಅಣ್ಣನವರು. ಯಾಕೆ ನಿಂತಿದ್ರು ಅಂದರೆ, ಸಂಘ ನಮಗೆ ನಿತ್ಯ ಪ್ರಾರ್ಥನೆಯಲ್ಲಿ ಭಗವದ್ವಜದ ಮುಂದೆ ನಿಂತು 100 ವರ್ಷಗಳ ಕಾಲ ನಾವು ಮಾಡಿಕೊಂಡು ಬಂದಿರುವಂಥ ಪ್ರಾರ್ಥನೆ, ಸ್ವಯಂ ಸ್ವೀಕೃತಂ ನ ಸುಖಂ ಕಾರ್ಯೇತ್ ಶ್ರುತಂ ಚೈವ ಯತ್ಕಂಟಕಾಕೀಣ ಮಾರ್ಗಂ ಸ್ವಯಂ ಸ್ವೀಕೃತಂ ನ ಸುಖಂ ಕಾರ್ಯ. ಸ್ವಾಮಿ ನಮಗೆ ಗೊತ್ತು ಇದು ಸುಲಭ ಹಾದಿಯಲ್ಲ, ಕಲ್ಲು ಮುಣ್ಣಿನಿಂದ ತುಂಬಿರೋ ಹಾದಿಗಳಂತ ಇತಿಹಾಸ ದೃಷ್ಟಿನಲ್ಲಿ ಸ್ಪಷ್ಟವಾಗಿ ಅನುಭವಿಸಿ ಕಂಡಿದ್ದರೂ ಕೂಡ ಅವರ ಕಾಲದಲ್ಲಿ 100 ಜನ ಬಂದು ಹೇಳಿದ್ದಾರೆ, ಯಾಕಪ್ಪ ಜನಸಂಘದಲ್ಲಿ ಇರ್ತೀಯ? ಜನಸಂಘ ಯಾವುದೋ ಉತ್ತರ ಭಾರತದ ಪಕ್ಷ, ದಕ್ಷಿಣ ಭಾರತದಲ್ಲಿ ಅವರಿಗೆ ಹೆಚ್ಚೆಚ್ಚು ಪ್ರಾಮಾಣಿಕತೆ ಯಾರನ್ನು ಕೊಡೋದಿಲ್ಲ, ಪ್ರಾಬಲ್ಯ ಇಲ್ಲ, ಬಾ ನಮ್ಮ ಪಕ್ಷಕ್ಕೆ ಅಂತ ಕರೆದಾಗಲೂ ಕೂಡ ನೀವೆಲ್ಲ ಅಲ್ಲಿರಪ್ಪ, ನಾವು ಜನಸಂಘದಲ್ಲೇ ಇರ್ತೀವಿ ಅಂತ ಜನಸಂಘದಲ್ಲಿ ಇದ್ದು BJPಯಲ್ಲೂ ಕೂಡ ಮುಂದುವರೆದಂಥವ್ರು ನಮ್ಮ ಅಣ್ಣನವರು. ಯಾಕಂದ್ರೆ ಸಂಘ ಹೇಳಿಕೊಟ್ಟಂಥ ಮಾರ್ಗ ಗೊತ್ತು, ಕಲ್ಲು ಮುಣ್ಣಿನ ಹಾದಿ. ಇದನ್ನು ಸುಮ್ಮನೆ ಸ್ವೀಕರಿಸಿದವರಲ್ಲ, ಇತಿಹಾಸ ದೃಷ್ಟಿನಲ್ಲಿ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ ನಂತರ ಸ್ವಯಂ ಸ್ವೀಕೃತಂ, ನಾವು ಸ್ವಯಂ ಆಗಿ ಬಂದು ಸ್ವೀಕರಿಸಿದಂಥ ಹಾದಿ ಯಾರಿಗೋಸ್ಕರ?
ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ನ ಮಕ್ಕಳಿಗೋಸ್ಕರ ಅಲ್ಲ. ಒಂದು ಬಾರಿ ಮಂತ್ರಿ ಆದಂಥ ವ್ಯಕ್ತಿ ತನ್ನ ಎಷ್ಟೋ ಮಕ್ಕಳನ್ನ ಮತ್ತೆ ರಾಜಕೀಯಕ್ಕೆ ತಂದಂಥ ಉದಾಹರಣೆ ನೋಡಿದ್ದೀವಿ. ಇವರು 8 ವರ್ಷಗಳ ಕಾಲ ಮಂತ್ರಿ ಆಗಿದ್ರು, 25 ವರ್ಷಗಳ ಕಾಲ 2 ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಕೂಡ ತಮ್ಮ ಒಂದೇ ಒಂದು ಮುಂದಿನ ಪೀಳಿಗೆನ ರಾಜಕೀಯಕ್ಕೆ ತರುವಂಥ ಕೆಲಸ ಮಾಡಲಿಲ್ಲ ಅವರು. ಇವನನ್ನ ವಾರಸ್ದಾರ, ಇವನಿಗೆ ಮತ ಹಾಕಿ ಅಂತ ಕೇಳಲಿಕ್ಕೆ ಹೋಗಲಿಲ್ಲ ಅವರು. ನಾನೊಬ್ಬ ಸಾಕಪ್ಪ, ಮುಂದೆ ಬರುವಂಥವ್ರಿದ್ರೆ ಅವರ ಶ್ರಮದಲ್ಲಿ ಕೆಲಸ ಮಾಡಲಿ ಅಂತ ಹೊರಟ್ರಲ್ಲ. ಯಾಕಷ್ಟು ನಿಸ್ವಾರ್ಥ ಭಾವನೆ. ಯಾಕೆ ನಿಸ್ವಾರ್ಥ ಭಾವನೆ ಅಂದರೆ ಸಂಘ ಪ್ರಾರ್ಥನೆ ಕೊನೆ ಸಾಲುಗಳು, ಪರಂ ವೈಭವಂ ನೇತು ಮೇತ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಾತೆ ಭೃಶಂ. ನಮ್ಮೆಲ್ಲರ ಆದರ್ಶ ಯಾವುದು, ನಮ್ಮೆಲ್ಲರ ಕನಸು ಯಾವುದು? ಸ್ವಾರ್ಥಕ್ಕೋಸ್ಕರ ಬದುಕೋದಲ್ಲ, ನನ್ನ ಮನೆ ಕುಟುಂಬದ ಉದ್ಧಾರ ಅಲ್ಲ, ತಾಯಿ ಭಾರತಿಯನ್ನು ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ಕಣ್ತುಂಬಿಸಿಕೊಳ್ಳೋದೆ ನಮ್ಮೆಲ್ಲರ ಅಂತಿಮ ಜೀವನದ ಕನಸು ಅಂತ ಪ್ರಾರ್ಥಿಸಿದವರು ನಾವು 100 ವರ್ಷಗಳ ಕಾಲ. ಆ ಪ್ರಾರ್ಥನೆ ಹಾದಿಯನ್ನು ಹಿಡಿದು ನಡೀತಾ ಬಂದು ಇವತ್ತಿಗೂ ಕೂಡ ಸಮಾಜವನ್ನು ನಡೆಸ್ತಿರುವಂಥ ರವೀಂದ್ರನಾಥ್ ಅಣ್ಣನಂತವರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ ನಮ್ಮ ಸಮಾಜದಲ್ಲಿ. ಅವರ ಅನುಭವದಿಂದನಾದರೂ ನಾವು ತಿಳ್ಕೊಂಡು ಜೀವನವನ್ನು ಸಾಗುವಂಥ ಕೆಲಸ ನಮ್ಮ ಕೈಯಿಂದ ಆಗಲಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ, ಬಹುಶಃ ಹಿರಿಯರ ಬಗ್ಗೆ ಮಾತಾಡುವಷ್ಟಳು ದೊಡ್ಡೋಳು ನಾನಲ್ಲ, ಆದರೆ ಅವರ ಪ್ರೇರಣೆಯನ್ನಾದರೂ ನಾವು ಸ್ವಲ್ಪ ತೆಗೆದುಕೊಳ್ಳೋಣ ಅಂತ ಅಲ್ಪ ನುಡಿಗಳಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಅಷ್ಟೇ. ನಾವು ಅಂಥ ಹಿರಿಯರ ಆಶೀರ್ವಾದ ಎಲ್ಲಿವರೆಗೂ ಸಮಾಜಕ್ಕಿರುತ್ತೋ ಅಲ್ಲಿವರೆಗೂ ಸಮಾಜ ಬೆಳೆಯುತ್ತೆ, ಬೆಳಗುತ್ತೆ, ತನ್ನ ಸುತ್ತಮುತ್ತಲಿನ ಜನರನ್ನು ಬೆಳೆಸುವಂಥ ಕೆಲಸವನ್ನು ಮಾಡುತ್ತೆ. ಆ ಕೆಲಸ ಕಾರ್ಯ ಸಮಾಜದಲ್ಲಿ ನಿರಂತರವಾಗಿ ಸಾಗಲಿ, ಸನಾತನಿ ಪರಂಪರೆ ನಿರಂತರವಾಗಿ ಮುಂದುವರಿಲಿ. ಅನೇಕ ಅವಕಾಶಗಳು ಬಂದಾಗಲೂ ಕೂಡ ಸಂಘವನ್ನು ಬಿಡದೆ, ಜನಸಂಘವನ್ನು ಬಿಡದೆ, BJPಯನ್ನು ಬಿಡದೆ ನಿರಂತರವಾಗಿ ರಾಷ್ಟ್ರಧರ್ಮಕ್ಕೋಸ್ಕರ ಕೆಲಸ ಮಾಡ್ತಿರುವಂಥ ಅಣ್ಣನವರ ಪ್ರೇರಣೆ ನಾವೆಲ್ಲರೂ ತೆಗೆದುಕೊಳ್ಳೋಣ. ನಿರಂತರವಾಗಿ ಸನಾತನ ಧರ್ಮದ ಹಾದಿಯಲ್ಲಿ ನಾವೆಲ್ಲರೂ ಸಾಗೋಣ. ಸನಾತನಿ ಪರಂಪರೆಯನ್ನು ಬೆಳೆಸುವಂಥ ಕೆಲಸ ನಮ್ಮೆಲ್ಲರಿಂದ ಸಾಕಾರಗೊಳ್ಳಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನನಗೆ 2 ಮಾತನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಗುರು ಮಹಾರಾಜು ಶಾರದಾ ಮಾತೆ ನನಗೆ ಆಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಂಥ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ನನ್ನಂಥ 100 ಜನ ವಿದ್ಯಾರ್ಥಿಗಳನ್ನು ತಮ್ಮ ಪಾದದ ಧೂಳಿನಿಂದ ತಯಾರು ಮಾಡಬಲ್ಲಂಥ ಸಮಸ್ತ ಶಿಕ್ಷಣ ಸಂಸ್ಥೆ ಗುರುವರೆಣ್ಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ನೀಡಿರುವಂಥ, ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜೈಕಾರ ಹಾಕಿಬಿಡೋಣ. ದಯವಿಟ್ಟು ನಿಮ್ಮ 2 ಕೈಗಳನ್ನು ಗಾಣಿನಲ್ಲಿ ತೂರ್ತಾ ಉಚ್ಚಕಂಠದಿಂದ ಭಾರತ್ ಮಾತೆಗೆ ಜೊತೆ ಜಯಘೋಷ ಹಾಕಿ, ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.